ಏನ್ ಮಾಡಕ್ಕೆ? ಮೀಲ್ ಮಾಡ್ಸಕ್ಕೆ. ಸೋಂಕಾಳು ಮತ್ತೆ ಸಂಪಿರಣೆ ಇಷ್ಟೇ. ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದಂತೆ. ಎತ್ಕೊಂಡು ಹೋಗು. ಅಲ್ಲ ರಾಧಾ ಚಿಕ್ಕ ಕೊಡು. ಹೋಗು ರಾಧಾ. ಪಾಪ ನನ್ನ ತಂಗಿ ತಮ್ಮ ಇಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ಪಳ 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 ಮಾತಾಡು. ಮಿಲ್ ಮಾಡಿಸಿ ಇರಿಸವೆಲ್ ಏನೇನೋ ತರಬೇಕಾಗಿದೆ. ಮಿಲ್ ಮಾಡಿಸಿ ಇಳಿಸೆಗೆ ಹೋಗ್ತಾ ಇದ್ದೀವಿ. ಮತ್ತೆ ಬೇರೆ ಏನೇನೇನೋ ಇದೆ ತರೋದಕ್ಕೆ. ಏನು? ಇದೆ ಬಾ ತೋರಿಸ್ತೀನಿ. ಸ್ಲಿಪ್ಪರ್ ಹಾಕೊಳ್ಳಿ ಅವಳಿಗೆ. ಬೇರೆ ಏನೇನು ಇದೆ ತರಕ್ಕೆ? ಆಯ್ತು ಹೋಗಿ ಕುಡಿ ನೀನ. ಅವಳು ಹಾಕೊಳ್ಳಲ್ಲ ಕಣಪ್ಪ ಸ್ಲಿಪ್ಪರ್. ಇಳಿಸೆಗೆ ಹೋಗ್ತಾ ಇದ್ದೀವಿ. ಏನ್ ಮಾಡಕ್ಕೆ? ಮಿಲ್ ಮಾಡ್ಸಕ್ಕೆ. ಅದಾದ್ಮೇಲೆ ಏನ್ ಮಾಡ್ತೀವಿ? ಗೊತ್ತಿಲ್ಲ. ಅಡುಗೆಗೆ ಸಾಮಾನು ತಗೋತೀವಿ. ಅಡುಗೆಗೆ ಸಾಮಾನು ತಗೊಳ್ತೀವಿ. ಬೆಳಗಳ್ಳಿ ಕೆರೆ. ಅಣ್ಣ ಯಾಕೆ ಮಡಗಿರ್ತೀರ ಗೊತ್ತೀವಿ. ಬೆಳ್ಳುಳ್ಳಿ ಹೇಳು. ಬುಲೆಟ್ ರೈಸು, ಬೆಳ್ಳುಳ್ಳಿ, ಕಾಫಿ ಪೌಡ್ರು, ಪಲಾವ್ ಎಲೆ, ಸೋಂಕಾಳು ಮತ್ತೆ ಸಂಪಿರಣೆ ಇಷ್ಟೇ. ತಂದ್ರ ಎಲ್ಲಾನು ಐಸ್ ಕ್ರೀಮಾ ಲೀಶಂಗ್ ಮಾತ್ರ ಇಲ್ಲ. ಇನ್ನೇನಾರು ಇದೆಯಾ? ಇಲ್ಲ ಚಾಬಿಡು. ಎತ್ಕೊಂಡು ಹೋಗು. ಅಲ್ಲ ರಾಧಾ ಚಿಕ್ಕ ಕೊಡು. ಹೋಗು ರಾಧಾ. ತರ್ಲೆ ರಾಧಾ ಚಿಕ್ಕ ಕೊಡು. ಏನು ಬೇಕಾ? ಕ್ಯೂಟಾಗಾಡು ಕೊಡ್ತೀನಿ. ಕ್ಯೂಟಾಗಾಡು. ಹಿಂಗೆ ಇಟ್ಕೊಂಡ್ರೆ ಅದು ವಾಟರ್ ಆಗುತ್ತೆ ಮೆಲ್ಟ್ ಆಗಿ. ಅದು ಅಶೋಕ್ ತಾತನ್ ತಂದಿದ್ದು. ಹುಡುಕ್ತಾ ಇದೆಯಾ ಇದ್ರೊಳಗಡೆ? ಅಮ್ಮ ಗರ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಒಳ್ಳೇದಂತೆ. ಬೆಂಗಳೂರು ಪಾರ್ಕ್ ಅದು ಕೊಡ್ತಾರೆ ಕಣೆ, ಆಚೆ ಕಡೆ ಕುತ್ಕೊಂಡು ಗರ್ಕೆ ಜ್ಯೂಸ್ನ ಎಲ್ಲ ಗರ್ಕೆ ಒಂದೆಲ್ಲ 8 ಥರದ ಯಾವ್ದು ಬೇಕಂಗೆ ವೆರೈಟಿ. ಮೊನ್ನೆ ಫ್ರೂಟ್ಸ್ ತಗೊಂಬಂದಿದ್ರು. ಫ್ರೂಟ್ಸ್ ಬೌಲ್ನ ನಮ್ಮಪ್ಪ ತಿನ್ನಕ್ಕಾಗ್ದೇ ಅರ್ಧ ಎಸಿದ್ರು. ಏನೋ ಅದು ಸ್ಟ್ರಾ ಎಲ್ಲಿದೆ ಅದಕ್ಕೆ? ಹಂಗೆ ಕುಡಿತೇನೆ ನೀನು? ಅಲ್ಲೇ ಕುಡಿಬೋದು. ಲಿಖಿತ ಒಂದು ನಿಮಿಷ ಪ್ಯಾನ್ ಆಫ್ ಮಾಡು. ಹೌದಪ್ಪ, ನಾನು ತಗೋಬೇಕು ಚಿನ್ನ. ಮೈಕ್ ಇಟ್ಕೊಂಡೆ ಮಾತಾಡ್ಬೇಕು. ಇವಾಗ ಏನ್ ತಗೊಂಡು ಕುಡಿತೀಯ ಇದನ್ನ? ಹಂಗೆ ಕುಡಿ. ನಿಕ್ಕಿ ಕೀ ತಗೊಳು, ಹೋಗೋಣ ಅಂಗಡಿ ಮನೆದು. ಏನು ತಗೋದು? ಏ ಅದೇ ತಾಮ್ರದ ಪಾತ್ರೆಗಳು ಬಾರೋ. ಇಡ್ಲಿ ಪಾತ್ರೆ ಹೋಗೋಣ. ಯೂಸ್ ಮಾಡಿ ಮಟನ್ ಕುಯ್ಯೋದು ಇಡೇ ಆತಲ್ಲ. ಮರಿ ಕೊಯ್ತಾರಲ್ಲ ಅವಾಗ ಹಿಂಗೆ ಅದೆತ್ತಿಡು. ಇಲ್ಲಿ ಇದಿದೆ, ಗುಂಡ್ಕಲ್ಲಿದೆ. ಬೇಕಾಗುತ್ತೆ ಈರುಳ್ಳಿ ಬೆಳೆ ಚಚಕ್ಕೆ. ಲೆಪ್ಪ ಅದು ತಗೋ. ಇದು
ಫೇಸ್ ಪ್ಯಾಕ್ ಹಾಕೋದಕ್ಕೆ ವಿಂಟೇಜ್ ಟಿವಿ ಇದೆ ಬೇಕಾ? ಬೇಡಪ್ಪ. ಇವಾಗ ಅದು Gitu, ಬಂದು gitu. ಅದೇ ಇಡ್ಲಿ ಮಾಡೋದು ಅದ್ ಬೇಕು. ಯಾರು ವಾವ್ ಮೊಟ್ಟೆ ಇದೆ ಇದ್ಬೇಕು ತಗೊಳ್ಳೋ. ಯಾರೋ ಪೇಂಟ್ ಗಿಂಟ್ ಮಾಡೋರು ನೋಡು. ನಾವೇ ಯಾರೋ ಮಾಡಿರ್ಬೇಕೇನೋ. ಇದೇನು ಓಲಾಗಿಲ್ವಾ? ಅದಕ್ಕೆ ತಗೊಳ್ಳೋಣ. ಯಾರು ಚಿಕ್ಕಪ್ಪ ಮದುವೆ ಹಂಗಾರೆ. ಚಿಕ್ಕಪ್ಪನ ಮದ್ವೆ ಅಲ್ಲ, ಆಮೇಲೆ ನಾವೇನೋ ಡೆಕೋರೇಟ್ ಮಾಡಿರಂಗಿದ್ದೀವಿ. ಇಲ್ಲ ಮದುವೆಲೇ ಕಣೆ. ಮದ್ವೆಲೆ ಪೇಂಟ್ ಮಾಡಿ ನೀರ್ ತರಕ್ ಹೋಗಿದ್ದಾರೆ. ಅದೇ ತಟ್ಟೆಗಳೇ ಬೇಕು, ಚಮ್ಗಳಿದಾವಂತೆ ನೋಡು. ಇದು ಹಳೇದು ಅಜ್ಜಿ ಯೂಸ್ ಮಾಡ್ತಿತ್ತು. ದೊಡ್ಡದಾಯ್ತಲ್ವಾ ಇದೆರಡು ಮಡಕೆ ತಗೊಂತ ಇದೀನಿ. ಲೋಟ ಐತೆ ಕಣೆ. ಅದೇನ್ ತೊಳ್ದಿರಂಗಿದೆ? ಇಲ್ಲ ತೊಳ್ದಿಲ್ಲ, ಹಂಗೆ ಇರೋದು. ಬರೋದು ಹೆಂಗೆ ಇದೆಲ್ಲ ನೋಡಿ ಕಣೆ. ಎರಡು ಚಂಬು ಎಲ್ಲ ತಗೊಂಡಿದ್ದೀನಿ. ಬೇಕಾ ಇವು? ಅಯ್ಯೋ ಓ ಇಲ್ಲ ಐತೆ. ಇಡ್ಲಿ ಪಾತ್ರೆ? ಹಾಂ ಅದೇ ಟ್ಯಾಕ್ಟ್ರು ಮನೇಲಿ ಇದೆಯಂತ. ಬನ್ನಿ ಇವಾಗ ಕ್ಲೀನ್ ಮಾಡೋಣ ಎಲ್ಲ. ನೋಡೋಣ. ಎಷ್ಟು ಇಡ್ಲಿ ಆಯ್ತು? 8 5 4 9 9 ನಾಕೆ ದೊಡ್ಡವಿದ್ದಾವೆ ತಟ್ಟೆ ಇದ್ದಾವೆ. ನೋಡ್ದೆ ಅದಕ್ಕೆ ಅಂಡೆ ಗಿಡ ಇದು ಇಡು, ಆಮೇಲೆ ಹೇಳ್ತೀನಿ. ನೇರ್ಲೇನ್ ಗಿಡ ಇರಂಗಿದೆ ಅದೊಂದು. ನೀರು ಬೇರೆ ಇದ್ರಲ್ಲಿ ನೀರು ಇರುತ್ತಲ್ವ ಯಾವಾಗ? ಮೇಲ್ಗಡೆ ಅಯ್ಯೋ ಲೆಪ್ಪು ಇದು ಬಿಸಿಲು ಒಂದೇ ಹೋಯ್ತಾ ಇದ್ದಾವೆ. ನಮ್ಮ ಮರದಲ್ಲಿ ಬಟರ್ ಫ್ರೂಟ್ ನೋಡಿ ಎಷ್ಟೊಂದು ಬಿಟ್ಟಿದೆ. ನೋಡಿ ಇದು ನ್ಯಾಚುರಲ್ ಸ್ಕ್ರಬ್ ಮಾಡೋದು. ಇದನ್ನ ಹಿಂಗೆ ಸ್ಕ್ರಬ್ ಮಾಡ್ಬಿಡೋದಾ? ಹುಣಸೆ ಹಣ್ಣೆ ಡೈರೆಕ್ಟ್ ಆಗಿ ಹಾಕ್ಬೇಕು. ಕಾಯಿ ಜುಂಗು ಪಾತ್ರೆ ತಿಕ್ಕೋದಕ್ಕೆ ಕಾಯಿ ಜುಂಗು. ಇದನ್ನ ಹಿಂಗೆ ತಿಕ್ಬಿಟ್ಟು ತೆಗೆದ್ಬಿಟ್ಟು ಇದನ್ನ ಹಿಂಗೆ ಸಪ್ರೇಟ್ ಮಾಡಿಕೊಂಡು ಹಿಂಗೆ ಇದನ್ನು ತಗೊಂಡು ಉಜ್ಜೋದು. ಇದು ಮಾಡ್ಬೇಕಾದ್ರೆ ಫಸ್ಟ್ ಈ ಥರ ಉಜ್ಕೋಬೇಕಂತೆ, ರೆಡ್ ಇರೋದೆಲ್ಲ ಹೋಗ್ಬೇಕು ಅಂದರೆ ಅದು ಪೌಡ್ರ್ ಇರುತ್ತಲ್ಲ ಅದು. ಕೈಯೆಲ್ಲ ಅಷ್ಟೇ. ಫಸ್ಟ್ ಇಲ್ಲಿ ಹುಣಸೆ ಹಣ್ಣು ಸೌರ್ಕೊತಾ ಇದ್ದೀವಿ, ಆಮೇಲೆ ಹುಣಸೆ ಹಣ್ಣು ಮತ್ತು ಸಬೀನ ಹಾಕಿ ತೊಳ್ಕೊತೀವಿ. ಪಾಪ ನನ್ನ ತಂಗಿ ತಮ್ಮ ಇಬ್ರು ಹೆಲ್ಪ್ ಮಾಡ್ತಾ ಇದ್ದಾರೆ. ತೊಳಿತಾ ಕತ್ಲೇನೆ ಆಗೋಗಿದೆ. ಚೆನ್ನಾಗಿ ತೊಳ್ದಿದೀವಾ? ಇದನ್ನೇನು ಒರೆಸ್ತಾ ಇದೆಯಾ? ಇದು ಒರೆಸಿರ್ಲಿಲ್ಲ ಅಂದ್ರೆ ಕರೆ ಆಗುತ್ತೆ.